ಹೆಸರು ಜೀವನ್ ರಾಜ್, 5ನೇ ತರಗತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ನನ್ನ ಹೆಸರು ಶಿವಕುಮಾರ್, 5ನೇ ತರಗತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ನನ್ನ ಹೆಸರು ರಕ್ಷಾ, ನಾನು 5ನೇ ತರಗತಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ. ನನ್ನ ಹೆಸರು ಸುಮಂತ್ ಕುಮಾರ್, ನಾನು ಓದುತ್ತಿರೋದು 3ನೇ ಕ್ಲಾಸ್. ಧ್ರುವನ್, ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಮೋಹಿತ್, 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಷ್ಟೆಲ್ಲ ಸೌಲಭ್ಯ ಇರುವುದನ್ನು ನೋಡಿ ಇದ್ಯಾವುದು ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂದ್ಕೊಂಡ್ರಾ? ಆದರೆ ಈ ಬೋರ್ಡ್ ನೋಡಿದ ಮೇಲೆ ಆಶ್ಚರ್ಯ ಆಗುತ್ತಿದೆಯಾ? ಅರೆ, ಬೋರ್ಡ್ನಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅಂತಿದೆ. ಗೇಟ್ ತೆಗೆದು ಒಳಗಡೆ ಹೋದರೆ ಇಷ್ಟೆಲ್ಲ ಸೌಕರ್ಯ ಇದೆ. ಇದೆಲ್ಲ ಹೇಗೆ ಸಾಧ್ಯ? ಕಾಡಂಚಿನ ಗ್ರಾಮದಲ್ಲಿ ಏನಾದರೂ ಮ್ಯಾಜಿಕ್ ನಡೀತಿದೆಯಾ ಅಂತ ಊಹೆ ಮಾಡಿಕೊಳ್ಳೋದಕ್ಕೂ ಹೋಗಲೇಬೇಡಿ. ನಿಜವಾಗ್ಲೂ ಇದು ಸರ್ಕಾರಿ ಶಾಲೆನೇ. ಆದರೆ ಇಲ್ಲಿ ಯಾವ ಮ್ಯಾಜಿಕ್ಕು ನಡೆದಿಲ್ಲ. ಮ್ಯಾಜಿಕ್ ಮಾಡಿರೋದು ಇಲ್ಲಿನ ಶಿಕ್ಷಕರು, ಅವರಿಗೆ ಸಾಥ್ ನೀಡಿರುವ ಸ್ಥಳೀಯ ಮುಖಂಡರು, ಪೋಷಕರು. ಅಂದಾಗೆ ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇರೋದು ಎಚ್.ಡಿ. ತಾಲೂಕಿನ ಯಲಮತೂರು ಗ್ರಾಮದಲ್ಲಿ. 8 ವರ್ಷಗಳ ಹಿಂದೆ ಈ ಶಾಲೆ ಪಾಡು ಬಿದ್ದ ಕಟ್ಟಡದಂತಿತ್ತು. ಮಳೆ ಬಂದರೆ ಮೇಲ್ಛಾವಣಿ ಶಿಥಿಲಗೊಂಡು ಸೋರುತ್ತಿತ್ತು. ಮಕ್ಕಳಿಗೆ ಕುಳಿತುಕೊಳ್ಳಲು ಬೆಂಚ್ ಇರಲಿಲ್ಲ. ಮೂಲ ಸೌಕರ್ಯ ಕೊರತೆ ಎದ್ದು ಕಾಣುತ್ತಿತ್ತು. ಹೀಗಾಗಿ ಶಾಲೆಯ ಅವ್ಯವಸ್ಥೆ ಕಂಡು ಇಲ್ಲಿನ ಜನ ಮಕ್ಕಳನ್ನು ಪಟ್ಟಣದ ಕಾನ್ವೆಂಟ್ಗಳಿಗೆ ಸೇರಿಸುತ್ತಿದ್ದರು. ಆದರೆ ಇವರು ಬಂದ ಮೇಲೆ ಈ ಶಾಲೆಯ ಚಿತ್ರಣವೇ ಕಂಪ್ಲೀಟ್ ಬದಲಾಗಿದೆ. ಪಾಳು ಬಿದ್ದ ಕಟ್ಟಡದಂತಿದ್ದ ಕೊಠಡಿ ಸುಣ್ಣ ಬಣ್ಣ ಕಂಡಿದೆ. ಮಕ್ಕಳಿಗೆ ಆಟವಾಡಲು ವಿಶಾಲವಾದ ಆಟದ ಮೈದಾನವಿದೆ. ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ರಂಗ ಮಂಟಪವಿದೆ. ಚಂಚಲ ಮಕ್ಕಳ ಮನಸ್ಸು ಶಾಂತಗೊಳಿಸಲು ಹಚ್ಚ ಹಸಿರಿನಿಂದ ಕಂಗೊಳಿಸುವ ಹೋದೋಟವಿದೆ. ಮನಸ್ಸಿಗೆ ಮುದ ನೀಡಲು ಆಗಾಗ ಮುಗಿಲೆತ್ತರದ ಮರಗಿಡಗಳಿಂದ ತಣ್ಣನೆ ಗಾಳಿ ಮಕ್ಕಳ ಮೈಸೂಸಿ ಆಸಕ್ತಿಯಿಂದ ಪಾಠ ಕೇಳುವಂತೆ ಮಾಡುತ್ತೆ. ಹೊರಗಿನ ಕಿರಿಕಿರಿ ತಪ್ಪಿಸಲು ಸುತ್ತಲೂ ಕಾಂಪೌಂಡ್ ವ್ಯವಸ್ಥೆ ಇದೆ. ಇದು ಹೊರಗಡೆ ಕಂಡು ಬಂದ ಚಿತ್ರಣವಾದರೆ ಒಳಗಡೆ ಚಿತ್ರಣ ನೋಡೋದಕ್ಕೆ 2 ಕಣ್ಣು ಸಾಲದು. ವೀಕ್ಷಕರೇ, ಕೊಠಡಿ ಬದಿ ಸಾಲಾಗಿ ಬಿಟ್ಟಿರುವ ಮಕ್ಕಳ ಶೂಗಳ ಹೇಳುತ್ತೆ ಇದು ಶಿಸ್ತಿನ ಸಿಪಾಯಿ ಶಾಲೆ ಅಂತ. ಮನೆಯೊಳಗಡೆಯೇ ಚಪ್ಪಲಿ ಹಾಕಿಕೊಂಡು ಓಡಾಡುವ ಈ ಕಾಲದಲ್ಲಿ ಮಕ್ಕಳು ಶೂ ಬಿಟ್ಟು ಬಳಿಕವಷ್ಟೇ ಕೊಠಡಿಗೆ ಒಳಗೆ ಹೋಗುತ್ತಾರೆ ಅಂದರೆ ಇಲ್ಲಿ ನಾವು 2 ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು. ಒಂದು, ಸರಸ್ವತಿಗೆ ಗೌರವ ಕೊಡುವುದು. ಮತ್ತೊಂದು, ಕೊಠಡಿಯೊಳಗೆ ಸೋಂಕು ಹರಡದಂತೆ ತಡೆಗಟ್ಟುವುದು. ಇನ್ನು ಶಾಲಾ ಕಟ್ಟಡಿ ನೋಡಿದರೆ ನಿಜಕ್ಕೂ ಖುಷಿಯಾಗುತ್ತೆ. ಮಕ್ಕಳಿಗೆ ಕಲಿಕೆಗೆ ಪೂರಕವಾದ ವಾತಾವರಣ ಇಲ್ಲಿ ಕಲ್ಪಿಸಲಾಗಿದೆ. ಮಕ್ಕಳಿಗೆ ಕೂರಲು ಬೆಂಚ್ ವ್ಯವಸ್ಥೆ, ಟಿವಿ ವ್ಯವಸ್ಥೆ ಮಾಡಲಾಗಿದೆ. ಶಿಕ್ಷಕರು ಬೇರೆ ಕೆಲಸ ನಿಮಿತ್ತ ಹೊರಗಡೆ ಹೋದಾಗ ಮಕ್ಕಳು ವೇಸ್ಟಾಗಿ ಕುಳಿತುಕೊಳ್ಳಬಾರದು ಎಂಬ ನಿಟ್ಟಿನಲ್ಲಿ ಸ್ಮಾರ್ಟ್ ಕ್ಲಾಸ್ ವ್ಯವಸ್ಥೆ ಮಾಡಲಾಗಿದೆ. ಟಿವಿ ನೋಡಿಕೊಂಡೇ ಮಕ್ಕಳು ಪಾಠ ಕಲಿಯಬಹುದಾಗಿದೆ. ಇನ್ನು ಗೋಡೆ ಮೇಲೆಲ್ಲ ಕಾಗುಣಿತ ಅಕ್ಷರಗಳು, ವರ್ಣಮಾಲ ಅಕ್ಷರಗಳನ್ನು ಬಿಡಿಸಲಾಗಿದೆ. ಅಲ್ಲದೆ ಪ್ರಮುಖ ಸ್ಥಳಗಳ ಮಾಹಿತಿ, ಅದರ ಪ್ರಾಮುಖ್ಯತೆ, ನಮ್ಮ ದೇಶ ಯಾವುದು, ನಮ್ಮ ರಾಜ್ಯ ಯಾವುದು, ಹೀಗೆ ದೇಶದ ಪ್ರಮುಖ ವಿವರಗಳನ್ನು ಗೋಡೆಗಳಲ್ಲಿ ಬರೆಸಲಾಗಿದೆ. ಜೊತೆಗೆ ಇಂಗ್ಲಿಷ್ ಅಕ್ಷರಗಳನ್ನು ಬಿಡಿಸಲಾಗಿದೆ. ಮಕ್ಕಳಿಗೆ ಸುಲಭವಾಗಿ ಅರ್ಥ ಮಾಡಿಕೊಂಡು ನೆನಪಿನಲ್ಲಿ ಇಟ್ಟುಕೊಳ್ಳುವಂತೆ ಮಾಡಲು ಪ್ರಾಯೋಗಿಕ ಕ್ಲಾಸ್ಗೆ ಇಲ್ಲಿನ ಶಿಕ್ಷಕರು ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ. ಪುನಃ 5ನೇ ಸ್ನೇಹಿತರಿಗೆ ಎಷ್ಟು ಕೊಟ್ಟೆ? 3. 5ನೇ ಉಳ್ಕತ್ ನಿನ್ನ ಹತ್ರ 3 ಉಳಿದಿತ್ತು. ನೆಕ್ಸ್ಟ್ 6ನೇ ಸ್ನೇಹಿತರು ಕೊಟ್ಟಾಗ 3ರಲ್ಲಿ 3 ಕೊಟ್ಟಾಗ 0 ಆಯ್ತು. ಈಗ ಒಟ್ಟು ನಿನ್ನ ಹತ್ರ ಇದ್ದ ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು? 18. ಎಷ್ಟು ಜನ ಸ್ನೇಹಿತರು ಕೊಟ್ಟೆ? 6 ಜನ ಸ್ನೇಹಿತರು ಕೊಟ್ಟೆ. ಒಬ್ಬೊಬ್ಬರಿಗೆ ಎಷ್ಟು ಚಾಕ್ಲೇಟ್ ಬಂದಿದೆ? 3 ಬಂದಿದೆ. ಯಾರು ಅರ್ಥ ಆಗ್ಲಿಲ್ಲ ಇದು? ಎಲ್ಲ ಬರ್ತಿದ್ದೀರಾ? ಎಸ್. ಶಾಲೆ ಮೊದಲು ಹಳೆ ಬಿಲ್ಡಿಂಗ್ ಎಲ್ಲ ಇತ್ತು, ಅವೆಲ್ಲ ಮಳೆ ಬಿದ್ದಾಗ ಸೋರ್ತಿತ್ತು. ಇವಾಗ ಎಲ್ಲಾನು ನಿರ್ಮಿಸ್ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಓದೋಕೆ ಏನೇನು ಬೇಕು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಮಗೆ ಪಾಠಕ್ಕೋಸ್ಕರ ಟಿವಿ ಮಾಡಿದ್ದಾರೆ. ವಾರಕ್ಕೊಂದ್ಸಲ ಕಂಪ್ಯೂಟರ್ ವರ್ಕ್ ಇರುತ್ತೆ. ಆಟ ಆಡಕ್ಕೆ ಬಿಡ್ತಾರೆ. ಗ್ರೌಂಡ್ ಇದೆ ಆಟ ಆಡೋಕ್ಕೆ. ಟೇಲ್ಸ್ ಮೇಲೆ ಏನಾದರೂ ಫಂಕ್ಷನ್ ಮಾಡ್ತಾರೆ. ನಮಗೆ ಡೈನಿಂಗ್ ಹಾಲ್ ಮಾಡಿಕೊಟ್ಟಿದ್ದಾರೆ.
ನಮ್ಮ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಇದೆ. ಅಂದರೆ ಟಿ ವಿ ನಮಗೆ ಕಲಿಕೆಗೆ ಏನೇನು ಮುಖ್ಯ ಅಂಶಗಳಿದೆ ಅದೆಲ್ಲ ಕೊಡ್ತಾರೆ. ಮತ್ತು ವಾರಕ್ಕೊಂದ್ಸಲ ಎಲ್ಲ ಮಕ್ಕಳನ್ನು ಕರೆಸಿ ಕಂಪ್ಯೂಟರ್ ಕ್ಲಾಸ್ ಮಾಡಿಸ್ತಾರೆ. ಮತ್ತು ನಮಗೆ ಮೊದಲು ಶೌಚಾಲಯಗಳು ತುಂಬ ಚೆನ್ನಾಗಿರಲಿಲ್ಲ, ಎಲ್ಲ ಕ್ಲೀನಾಗಿರಲಿಲ್ಲ. ಈಗ ನಮ್ಮ ಶಿಕ್ಷಕರು ಯೋಚಿಸಿ ತುಂಬ ನಿಟ್ಟಿನಲ್ಲಿ ಚೆನ್ನಾಗಿ ನಮ್ಮ ಶಾಲೆಯಲ್ಲಿ ಡೈನಿಂಗ್ ಹಾಲ್ ಕಟ್ಸ್ಕೊಟ್ಟಿದ್ದಾರೆ. ಮೊದಲೆಲ್ಲ ಹಳೆ ಬಿಲ್ಡಿಂಗ್ ಇದ್ದೋ, ಅದರಿಂದ ನೀರು ಬಂದು ಎಲ್ಲ ತುಕ್ಕಿಡ್ಕೊಂಡು ನೀರೆಲ್ಲ ಸೋರ್ತಿತ್ತು, ನಮ್ಗೆ ಕುತ್ಕೊಳ್ಳೋಕ್ಕಾಗ್ತಿದ್ದಿಲ್ಲ. ಅದಕ್ಕೆ ಈಗ ನಮ್ಮ ಶಿಕ್ಷಕರು ಯೋಚಿಸಿ ಹೊಸ ಬಿಲ್ಡಿಂಗ್ ಕಟ್ಸ್ಕೊಟ್ಟು ದಾನಿಗಳು ಕರ್ಕೊಬಂದು ಟೇಬಲ್ನೆಲ್ಲ ತಂದ್ಕೊಟ್ಬಿಟ್ಟು ನಮ್ಗೆ ಏನೇನು ಬೇಕೋ ಅವನ್ನೆಲ್ಲ ಕೊಟ್ಬಿಟ್ಟು ನಮಗೆ ಜಾಗೃತಿಯಾಗಿರೋಕ್ಕೆ CC ಕ್ಯಾಮ್ರಾ ಹಾಕ್ಸಿದ್ದಾರೆ. ದಾನಿಗಳ ನೆರವಿನಿಂದ ಬದಲಾಯಿತು ಸರ್ಕಾರಿ ಶಾಲೆ ಚಿತ್ರಣ. ಕಾನ್ವೆಂಟ್ನಿಂದ TC ಪಡೆದು ಇಲ್ಲಿಗೆ ಸೇರಿಸಿದ್ದಾರೆ ಮಕ್ಕಳನ್ನ. ಇವರ ಹೆಸರು ಮುಕುಂದ ರಾಜ್ ಅಂತ. 8 ವರ್ಷಗಳ ಹಿಂದೆ ಈ ಶಾಲೆಗೆ ವರ್ಗಾವಣೆಯಾಗಿ ಬಂದ ಇವರು ದಾನಿಗಳ ನೆರವಿನಿಂದ ಶಾಲೆಯ ಚಿತ್ರಣವನ್ನೇ ಕಂಪ್ಲೀಟ್ ಚೇಂಜ್ ಮಾಡಿದ್ದಾರೆ. ಇಲ್ಲಿನ ಕಲಿಕೆ ಪ್ರಗತಿ ನೋಡಿ ಕಾನ್ವೆಂಟ್ನಿಂದ TC ಪಡೆದು ಮಕ್ಕಳನ್ನು ಈ ಶಾಲೆಗೆ ತಂದು ಸೇರಿಸಿದ್ದಾರಂತೆ ಪೋಷಕರು. ಆರಂಭದಲ್ಲಿ 46 ಮಕ್ಕಳು ಈ ಶಾಲೆಯಲ್ಲಿ ಓದುತ್ತಿದ್ದರು. ಕೋವಿಡ್ ವೇಳೆ ಮಕ್ಕಳ ದಾಖಲಾತಿ ಸಂಖ್ಯೆ 82ಕ್ಕೆ ಏರಿಕೆಯಾಗಿತ್ತು. ಇವಾಗ 44 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಇಲ್ಲಿ ಶಾಲೆಯಲ್ಲಿ ನಾನು ಬಂದಾಗ ಪ್ರಾರಂಭದಲ್ಲಿ ಯಾವುದೂ ಮೂಲಭೂತ ಸೌಕರ್ಯಗಳು ಇರಲಿಲ್ಲ. ಇದು ಗ್ರಾಮೀಣ ಪ್ರದೇಶದ ಶಾಲೆ ಆದ್ದರಿಂದ ಇಲ್ಲಿ ಬರ್ತಕ್ಕಂಥ ಎಲ್ಲ ಮಕ್ಕಳು ಕಡು ಬಡತನದಿಂದ ವ್ಯಾಸಂಗ ಮಾಡ್ತಾಯಿದ್ರು. ವ್ಯಾಸಂಗದಲ್ಲಿ ಸಂಪೂರ್ಣವಾಗಿ ಕುಂಠಿತವಾಗಿತ್ತು. ಹಾಗಾಗಿ ನಾವೆಲ್ಲ ಶಿಕ್ಷಕರು ಒಂದು ಸಭೆಯನ್ನು ತೀರ್ಮಾನ ಮಾಡಿ ನಮ್ಮ ಗ್ರಾಮದ ಮುಖಂಡರು ಹಾಗೂ STMC ಸಮಿತಿ ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘ ಎಲ್ಲರ ಒಂದು ಸಹಯೋಗದಿಂದ ಈ ಶಾಲೆಯನ್ನು ಮೂಲಭೂತವಾಗಿ ಶೈಕ್ಷಣಿಕವಾಗಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಚರ್ಚೆಯನ್ನು ಮಾಡಿ ಅವರ ಸಲಹೆ ಸಹಕಾರವನ್ನು ಪಡೆದು ಸಮುದಾಯ ಮತ್ತು ದಾನಿಗಳ ಒಂದು ನೆರವನ್ನು ಪಡೆದು ಮೂಲಭೂತವಾಗಿ ಶೈಕ್ಷಣಿಕವಾಗಿ ಏನು ಮಕ್ಕಳಿಗೆ ಒತ್ತು ಕೊಡಬೇಕು ಅದಕ್ಕೆ ನಾವು ಮೊದಲನೇದಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟು ಅನಂತರ ಭೌತಿಕವಾಗಿ ಮೂಲಭೂತ ಸಮಸ್ಯೆಗಳು ಏನಿದೆ ಅದನ್ನು ಪಟ್ಟಿ ಮಾಡಿ ಆ ಮಕ್ಕಳಿಗೆ ನಾವು ಏನು ಕೊರತೆಯನ್ನು ನೀಗಿಸಬೇಕು ಅದನ್ನು ಯಾವ ರೀತಿ ಹಂತವಾಗಿ ಈ ಶಾಲೆಯನ್ನು ಅಭಿವೃದ್ಧಿಪಡಿಸಬೇಕು ಅಂದ್ಬಿಟ್ಟು ಒಂದು ಯೋಜನೆಯನ್ನು ಹಾಕೊಂಡು ದಾನಿಗಳಿಂದ, ಗ್ರಾಮಸ್ಥರಿಂದ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳಿಂದ, ಹಳೆ ವಿದ್ಯಾರ್ಥಿಗಳಿಂದ ಎಲ್ಲ ಸಹಕಾರವನ್ನು ಪಡೆದು ಶಾಲೆಯನ್ನು ಉತ್ತಮ ರೀತಿಯಲ್ಲಿ ನಾವು ಕೊಂಡೊಯ್ದಿದ್ವಿ. ಕಲಿಕೆಯಲ್ಲಾಗಿರ್ಬೋದು, ಹಾಗೆ ಭೌತಿಕವಾಗಿರ್ಬೋದು ಮತ್ತು ಮಕ್ಕಳಿಗೆ ಪೀಠೋಪಕರಣ, ಆಟೋಪಕರಣಗಳನ್ನೆಲ್ಲ ನಾವು ದಾನಿಗಳ ನೆರವಿನಿಂದ ಪಡೆದು ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಪೂರಕವಾಗಿ ಏನೆಲ್ಲ ಸೌಲಭ್ಯಗಳನ್ನು ನಾವು ಇಲ್ಲಿ ಮಾಡಬೇಕು ಅದನ್ನೆಲ್ಲ ಮಾಡಿ ಈ ಶಾಲೆ ಕ್ಲಸ್ಟರ್ ಮಟ್ಟ, ಹೋಬಳಿ ಮಟ್ಟ, ಜಿಲ್ಲಾ ಮಟ್ಟದ ಉತ್ತಮ ಶಾಲೆಯಾಗಿ ಗುರುತಿಸ್ಕೊಂಡಿದೆ ಸರ್. ಹಾಗಾಗಿ ಇದು ಇನ್ನೂ ಮಕ್ಕಳ ಕಲಿಕೆಗೆ ನಾವು ಇನ್ನೂ ಹಂತವಾಗಿ ನಾವು ವಿನೂತನ ಪ್ರಯೋಗಗಳನ್ನು ನಾವು ಮಾಡ್ತಾಯಿದ್ದೀವಿ. ಈ ಶಾಲೆಗೆ 2 ಟೀಚರ್. ಕಲಿಸುವುದರಲ್ಲಿ ಏರುಪೇರು ಮಾಡಿಲ್ಲ ಒಂಚೂರು. 1ರಿಂದ 5ನೇ ತರಗತಿ ಇರುವ ಈ ಶಾಲೆಗೆ 2 ಶಿಕ್ಷಕರು ಇದ್ದಾರೆ. ಆದರೆ ಯಾವತ್ತೂ ಕೂಡ ಮಕ್ಕಳ ಕಲಿಕೆಗೆ ಹಿನ್ನಡೆಯಾಗುವಂತೆ ಮಾಡಿಲ್ಲ. ಸಮಯ ನೋಡದೆ ಪಾಠ ಮಾಡಿ ಮಕ್ಕಳ ನೆಚ್ಚಿನ ಶಿಕ್ಷಕರಾಗಿದ್ದಾರೆ. ಕ್ಲಸ್ಟರ್, ಹೋಬಳಿ, ಜಿಲ್ಲಾ ಮಟ್ಟದಲ್ಲೂ ಈ ಶಾಲೆಗೆ ಉತ್ತಮ ಶಾಲೆ ಎಂಬ ಹೆಸರು ಸಿಕ್ಕಿದೆ. ಪಠ್ಯೇತರ ಚಟುವಟಿಕೆಗಳಲ್ಲೂ ಈ ಶಾಲೆ ಮುಂದಿದ್ದು ಮಕ್ಕಳ ಕಲಿಕೆಗೆ ಬೇಕಾದ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ಆ ನಂತರದಲ್ಲಿ ನಮ್ಮ ಮುಕುಂದ್ರ ಸರ್ ಅವರು ಮುಖ್ಯ ಶಿಕ್ಷಕರಾಗಿ ಚಾರ್ಜನ್ನು ವಹಿಸ್ಕೊಂಡು ನಾವೆಲ್ಲ ಬಂದ ಮೇಲೆ ಮತ್ತು ಇನ್ನೊಬ್ಬರು ಶಿಕ್ಷಕರು ಕೆಂಪರಾಜು ಅಂತೇಳಿ ಅವರು ಕೂಡ ಬೇರೆ ಶಾಲೆಯಲ್ಲಿ ಡೆಪ್ಟೇಷನ್ ಮೇಲಿದ್ದರು. ಅವರು ಅಕ್ಟೋಬರ್ ನಂತರ ಅವರು ಕೂಡ ಬಂದರು. ನಾವು 3 ಜನ ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡೋದರ ಫಲವಾಗಿ ಇವತ್ತು ಈ ಶಾಲೆ ಇಷ್ಟು ಅತ್ಯುತ್ತಮವಾದಂಥ ಶಾಲೆಯಾಗಿ ಇದೆ. ಆ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘದ ಗೌರವ ಅಧ್ಯಕ್ಷರಾದಂಥ ಶ್ರೀಯುತ ಶಿವಣ್ಣನವರು ಮಾತಾಡ್ತಾ ಇಲ್ಲಿ ಕಾಣುವಂಥ ಇಲ್ಲಿ ಬಿಲ್ಡಿಂಗ್ ಮಧ್ಯದಲ್ಲಿ ಒಂದು ಸ್ವಲ್ಪ ಜಾಗ ಇತ್ತು, ಅಡುಗೆ ಮನೆ ಮತ್ತು ನಮ್ಮ ಈ ಹೊಸ ಬಿಲ್ಡಿಂಗ್ ಮಧ್ಯದಲ್ಲಿ. ಆ ಬಿಲ್ಡಿಂಗ್ನಲ್ಲಿ ಜಾಗ ಇದೆಯಲ್ಲ ಸರ್, ಇದು ಒಂದು ನೀವೆಲ್ಲ ಮನಸ್ಸು ಮಾಡಿದ್ರೆ ಇಲ್ಲೊಂದು ಊಟದ ವ್ಯವಸ್ಥೆನ ಮಾಡಲಿಕ್ಕೆ ಮಕ್ಕಳಿಗೆ ಒಂದು ಡೈನಿಂಗ್ ಹಾಲ್ ಮಾಡ್ಬೋದು ಸರ್ ಅಂತ.
ಅವರು ನಮ್ಮ ಸುಭಾಷ್ ಪವರ್ ಕಾರ್ಪೊರೇಷನ್ ದೊಡ್ಡ ಮನಸ್ಸು ಮಾಡಿ ಆಯಿತು ನಾವು ಅಲ್ಲಿಗೆ ಬೇಕಾದಂಥ ಮೆಟೀರಿಯಲ್ಸ್ನ ಕೊಡ್ತೀವಿ ನೀವು ಮಾಡ್ಕೊಳ್ಳಿ ಅಂತೇಳಿ ಹೇಳಿದ್ರು. ಆಗ ನಮ್ಮ ಮುಖ್ಯ ಶಿಕ್ಷಕರು ಹಳೆ ವಿದ್ಯಾರ್ಥಿಗಳನ್ನೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ವಿಶ್ವಾಸಕ್ಕೆ ತಗೊಂಡು ಅವರು ಕೊಟ್ಟರು ಸುಮಾರು 1 ಲಕ್ಷಕ್ಕೂ ಕೂಡ ಹೆಚ್ಚು ಬೆಲೆ ಬಾಳುವಂತಹ ಕಬ್ಬಿಣದ ಐಟಮ್ಗಳನ್ನೆಲ್ಲ ಕೊಡಿಸಿದ್ರು. ಹಳೆ ವಿದ್ಯಾರ್ಥಿಗಳ ಸಂಘದ ಎಲ್ಲ ಪದಾಧಿಕಾರಿಗಳು ಅವ್ರ ಕೈಲಾದಷ್ಟು ಧನ ಸಹಾಯವನ್ನು ಮಾಡಿದ್ರು. ಜೊತೆಗೆ ಊರಿನ ಮೂಲಕನೂ ಕೂಡ ಅವರು ಬರೀ ಕೇವಲ 100 ರೂಪಾಯಿನ ಕೊಡ್ಬೋದು, ಸಾಮರ್ಥ್ಯವರು 1,000 ಕೊಟ್ಟಿರ್ಬೋದು, ಆ ರೀತಿ ಗ್ರಾಮಸ್ಥರು ಕೂಡ ಕೊಟ್ಟರು. ಹಾಗಾಗಿ ಅವರೆಲ್ಲರ ಶ್ರಮದ ಫಲವಾಗಿ ಅವ್ರ ಪ್ರಯತ್ನದ ಫಲವಾಗಿ ಇವತ್ತು ಒಂದು ಸುಂದರವಾದಂಥ ಒಂದು ಅಡುಗೆ ಮನೆ ನಮ್ಮಲ್ಲಿ ನಿರ್ಮಾಣ ಆಗಿದೆ. ಆನಂತರದಲ್ಲಿ ನಮ್ಮ ರುದ್ರಾಂಗ್ ಸರ್ ಅವರು ಒಬ್ಬರು ರುದ್ರಾಂಗ್ ಜಗದೀಶ್ ಅಯ್ಯರ್ ಅಂತ ಅಂದ್ಬಿಟ್ಟು ಬೆಂಗಳೂರವರು, ಅವರು ಇಲ್ಲಿ ನಮ್ಮ ಹತ್ತಿರದ ಒಂದು ರೆಸಾರ್ಟ್ಗೆ ಬಂದಿದ್ದರು. ಅವ್ರನ್ನ ನಮ್ಮ ಮುಖ್ಯ ಶಿಕ್ಷಕರು ಗ್ರಾಮಸ್ಥರನ್ನೆಲ್ಲ ಸೇರಿಕೊಂಡು ಅವ್ರನ್ನ ಭೇಟಿ ಮಾಡಿಕೊಟ್ಟಾಗ ಮೊದಲನೇದಾಗಿ ಅವರು ಮೊದಲನೇ ದಿನವೇ ಅವ್ರಿಗೆ ಒಂದು 21,000 ರೂಪಾಯಿನ ಬೆಲೆ ಬಾಳುವಂತಹ ಒಂದು ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಇನ್ನು ಇಷ್ಟೆಲ್ಲ ಬದಲಾವಣೆಗೆ ಮೂಲ ಕಾರಣವಾಗಿರುವ ಶಿಕ್ಷಕರ ಬಗ್ಗೆ ಇಲ್ಲಿನ ಗ್ರಾಮಸ್ಥರು ಹೇಳೋದು ಹೀಗೆ. ನಿಜ ಹೇಳಬೇಕು ಅಂದರೆ ನಮ್ಮ ಮುಕುಂದರಾಜ್ ಸರು, ನಮ್ಮ ನಾಗರಾಜ್ ಸರು, ಮತ್ತು ಇತ್ತೀಚೆಗೆ ವರ್ಗಾವಣೆಯಾದಂಥ ನಮ್ಮ ಕೆಂಪರಾಜ್ ಸರು, ನಮ್ಮೂರಿಗೆ ವರ್ಗಾವಣೆಯಾಗಿ ಬಂದಿದ್ದೇ ಒಂದು ಪುಣ್ಯ ಅಂತ ಹೇಳ್ಬೋದು. ನಿಜ ಹೇಳಬೇಕು ಅಂದರೆ ಒಂದು ಜಿಲ್ಲಾ ಮಟ್ಟದಲ್ಲಿ ಕೊಂಡಾಡೋ ಮಟ್ಟಿಗೆ ನಮ್ಮ ಊರಿನ ಶಾಲೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದು ಅಷ್ಟೊಂದು ಸುಲಭ ಅಲ್ಲ. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಒಂದು ಕಲಿಕಾ ಮಟ್ಟ ಆಗಿರ್ಬೋದು, ಅಥವಾ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು, ಒಂದು ಶುದ್ಧವಾದ ವಾತಾವರಣ ಶಾಲೆಯಲ್ಲಿ ಇಲ್ಲಿವರೆಗೂ ಈ ಥರ ಯಾರೂ ಮಾಡಿರಲಿಲ್ಲ. ತುಂಬ ಒಳ್ಳೆಯ ಗುಣಮಟ್ಟದಲ್ಲಿ ನಮ್ಮ ಶಾಲೆನ ತಗೊಂಡು ಹೋಗಿದ್ದಾರೆ. ಇದು ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಲಂತ್ರ ಗ್ರಾಮದಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ತುಂಬ ಅತ್ಯುತ್ತಮವಾಗಿದೆ ಸರ್. ಮತ್ತು ಯಾವುದೇ ರೀತಿ ಸುತ್ತಲೂ ಕಾಂಪೌಂಡೇ ಇಲ್ಲ, ಮತ್ತು ಎಲ್ಲ ಜನ ಎಲ್ಲ ಒಳಗಡೆ ನಡ್ಕೊಯ್ತಿದ್ರು. ಇವಾಗ ನಮ್ಮ 1 ವರ್ಷ ಆಯಿತು, ನಮ್ಮ ಮುಕುಂದ್ ಸರ್ ಮತ್ತು ನಾಗರಾಜ್ ಸರ್ ಬಂದು, ಮತ್ತು ಇನ್ನೊಬ್ಬರು ಕೆಂಪರಾಜ್ ಸರ್ ಇದ್ದು, 3 ಜನ ಅವರ ಸಹಾಯದಿಂದ ನಮ್ಮ ಹಳೆ ವಿದ್ಯಾರ್ಥಿಗಳ ಸಂಘ ಮತ್ತು STMC ಎಲ್ಲ ಒಗ್ಗೂಟು ನಮ್ಮ ಸರ್ಕಾರಿ ಶಾಲೆಯನ್ನು ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ ಸರ್. ಮತ್ತು ಇಲ್ಲಿ ನಮ್ಮ ಶಾಲೆಗೆ ಮುಖ್ಯ ಶಿಕ್ಷಕರು ಯಾವುದೇ ಟೈಮಿಂಗ್ಸ್ ಇಲ್ಲ ಅವರಿಗೆ. ಯಾವುದೇ ಸರ್ಕಾರ 5 ಗಂಟೆ ಆಯಿತು ಸಾಕು ಬೆಲ್ ಹೊಡೆದು ಸಹ ಹೊರಟೋಗ್ಬಿಡ್ತಾರೆ. ಆ ಥರ ಇಲ್ಲಿ ಇವ್ರದ್ದು ಬೆಳಿಗ್ಗೆ 8 ಗಂಟೆ ಆಗಲಿ ಬರ್ತಾರೆ, ಸಂಜೆ 6 ಗಂಟೆ ಗಂಟೆ ಇರ್ತಾರೆ. ಮತ್ತು ಜನಗಳ ನಮ್ಮ ಗ್ರಾಮದಲ್ಲಿ ಜನಗಳ ಜೊತೆ ಅವರು ತುಂಬ ಬಾಂಧವ್ಯ ಇಟ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಬಿಸಿಯೂಟ ಬಗ್ಗೆ ಅನೇಕ ದೂರುಗಳು ಕೇಳಿ ಬರುತ್ತಿವೆ. ಆದರೆ ಈ ಶಾಲೆಯಲ್ಲಿ ಇಲ್ಲಿಯವರೆಗೆ ಅಡುಗೆ ಬಗ್ಗೆ ಒಂದೇ ಒಂದು ಕಂಪ್ಲೇಂಟ್ ಬಂದಿಲ್ಲ. ಮನೆ ಊಟಕ್ಕಿಂತಲೂ ಶುಚಿಯಾಗಿ ಊಟ ಕೊಡುತ್ತಾರೆ. ಕೇವಲ ಅನ್ನ ಸಾಂಬಾರು ಮಾತ್ರವಲ್ಲ, ದಿನಾಲು ಇಲ್ಲಿ ಮೆನು ಕಾರ್ಡ್ನಲ್ಲಿ ಚೇಂಜ್ ಇರುತ್ತೆ. ಇಡ್ಲಿ, ದೋಸೆ, ಉಪ್ಪಿಟ್ಟು, ಹೀಗೆ ವೆರೈಟಿ ಫುಡ್ ಕೊಡ್ತಾರಂತೆ. ಸರ್ಕಾರಿ ಶಾಲೆಗಳು ಅಂದರೆ ಮೂಗು ಮುರಿಯುವವರೇ ಹೆಚ್ಚಿರುವ ಸಂದರ್ಭದಲ್ಲಿ ಖಾಸಗಿ ಶಾಲೆಗಳಿಗೆ ಸಡ್ಡು ಹೊಡೆಯುವಂತೆ ಇರುವ ಈ ಸರ್ಕಾರಿ ಶಾಲೆ ಇತರ ಸರ್ಕಾರಿ ಶಾಲೆಗಳಿಗೆ ಮಾದರಿಯಾಗಲಿ. ಮೂಲಭೂತದ ಸೌಕರ್ಯ ನೆಪವೊಡ್ಡಿ ಕಾಲಹರಣ ಮಾಡುತ್ತಿರುವ ಸೋಮಾರಿ ಶಿಕ್ಷಕರಿಗೆ ಈ 2 ಶಿಕ್ಷಕರು ಸ್ಫೂರ್ತಿಯಾಗಲಿ ಎಂಬುದೇ ನಮ್ಮ ವಾಹಿನಿಯ ಆಶಯ. HD ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.